ಸಂಕಷ್ಟದಲ್ಲಿರುವ ಸಮುದಾಯಗಳ ಜನರಿಗೆ ನ್ಯಾಯವನ್ನು ಒದಗಿಸಲು ನನ್ನ ಸೇವೆಯನ್ನು ಮಾಡಿರುತ್ತೇನೆ. ಈ ಮೂಲಕ ಸಮಾನತೆಯನ್ನು ಸಾಧಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಕಾಣಿಸಲ್ಲ. ಜೀತ ವಿಮುಕ್ತಿ, ಜೀತ ಬೇಡ, ಜೀತ ಬೇಡ, ಜೀತ ವಿಮುಕ್ತಿ, ಜೀತ ವಿಮುಕ್ತಿ. ಬೇಡ, ಜೀತ ವಿಮುಕ್ತಿ, ಜೀತ ವಿಮುಕ್ತಿ, ಜೀತ ಬೇಡ, ಜೀತ ಬೇಡ. ಜಿಲ್ಲಾಧಿಕಾರಿಗಳ ಒಂದು ಸೂಚನೆಯಂತೆ ಫೆಬ್ರವರಿ 9ನೇ ತಾರೀಕು ಈ ತಾಲೂಕು ಮಟ್ಟದಲ್ಲಿ ನಾವು ಜೀವಿಕಾ ಸಂಸ್ಥೆಯ ವತಿಯಿಂದ ಹಾಗೂ ತಾಲೂಕು ಆಡಳಿತ ವತಿಯಿಂದ ಒಂದು ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಜೀವಿಕಾ ಸಂಸ್ಥೆಯ ಒಂದು ಸಹಭಾಗಿತ್ವದಲ್ಲಿ ಒಂದು ದಿನಾಂಕ ಕೊಟ್ಟು ಅದ್ದೂರಿಯಾಗಿ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಳ್ತೀವಿ. ಈಗ ಎಲ್ಲರೂ ಇದೊಂದು ಪ್ರತಿಜ್ಞಾವಿಧಿ ತಗೋಬೇಕು ಅಂತ ಇಲ್ಲಿ ಹೇಳ್ತೀವಿ. ವತಿಯಿಂದ ಜೀತಪ್ಪ ಹಮ್ಮಿಕೊಂಡಿದ್ದೇವೆ. ಜೀತ ಪದ್ಧತಿ ಒಂದು ಅನಿಷ್ಟ ಪದ್ಧತಿ. ಈ ಪದ್ಧತಿಯನ್ನು ಇಡೀ ಕರ್ನಾಟಕದಾದ್ಯಂತ ಹೋಗಲಾಡಿಸಬೇಕು. ಈ ಜೀತ ಪದ್ಧತಿ ಬಗ್ಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಗಮನ ಹರಿಸಿ ಈ ಅನಿಷ್ಟ ಪದ್ಧತಿ ಹೋಗಲಾಡಿಸ್ಬೇಕಂತ ಪಣ ತೊಟ್ಟಬೇಕು ಅಂತೇಳಿ ಸರ್ಕಾರದಿಂದ ಫೆಬ್ರವರಿ 9 ಅಂತೇಳಿ ಸರ್ಕಾರದಿಂದ ಕಾರ್ಯಕ್ರಮ ಹಮ್ಮಿಕೊಂಡಿರೋದು. ಇದು 2021ನೇ ಸಾಲಿನಲ್ಲಿ ಆದೇಶ ಹೊರಡಿಸಿ ಕಾರ್ಯಕ್ರಮ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾ ಪಂಚಾಯತ್ ಮತ್ತು ರಾಜ್ಯ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಏಕಕಾಲದಲ್ಲಿ ತಾಲೂಕು ಮಟ್ಟದಿಂದ ಗ್ರಾಮ ಪಂಚಾಯತಿ ಮಟ್ಟದಿಂದ ಎಲ್ಲ ಇಲಾಖೆಗಳಲ್ಲೂ ಏಕಕಾಲದಲ್ಲಿ ಈ ಕಾರ್ಯಕ್ರಮ ಮಾಡಬೇಕಂತೇಳಿ ಸರ್ಕಾರ ಆದೇಶ ಇದೆ. ಈಗ ಸಂಬಂಧಪಟ್ಟಂತ ಸಾಂಕೇತಿಕವಾಗಿ ಇದು ಮಾಡಿ ಒಂದು ಮಾನವ ಸರಪಳಿ ಮಾಡಿ ಮತ್ತು ಸರ್ಕಾರಿ ವತಿಯಿಂದ ಭಿತ್ತಿ ಪತ್ರಗಳು ಹಂಚಬೇಕು. ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಮೆರವಣಿಗೆ ಹೋಗಬೇಕು. ಎಲ್ಲ ಆಶಾ ವರ್ಗಗಳು, ಗ್ರಾಮ ಪಂಚಾಯತ್ PDO ಸಂಬಂಧಪಟ್ಟಂತೆ ಎಲ್ಲ RIVA ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳು ಸೇರಿ ಇದನ್ನ ಒಂದು ಅದ್ದೂರಿಯಾಗಿ ಚೆನ್ನಾಗಿ ಒಂದು ಹಬ್ಬದ ಆಚರಣೆ ಮಾಡಬೇಕು. ಈ ಪದ್ಧತಿ ಹೋಗಲಾಡಿಸ್ಬೇಕು, ಜನಗಳಿಗೆ ಅರಿವು ಮೂಡಿಸಬೇಕು ಜೀತ ಪದ್ಧತಿ ಹೋಗಲಿಕ್ಕೆ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಉದ್ದೇಶ. ಈಗ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಮತ್ತು ತಾಲೂಕು ದಂಡು ಎಲ್ಲರೂ ಭಾಗವಹಿಸಿದ್ದಾರೆ. ಈಗ ಈ ಕಾರ್ಯಕ್ರಮ ಉದ್ದೇಶಿಸಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮಾತಾಡ್ತಾರೆ. ಜೀತ ವಿಮುಕ್ತಿ, ಜೀತ ವಿಮುಕ್ತಿ, ದೇಶದ ಶಕ್ತಿ. ಜೀತ ಬೇಡ, ಜೀತ ಬೇಡ. ಜೀತ ವಿಮುಕ್ತಗೊಳಿಸಲು ಸಂಕಷ್ಟದಲ್ಲಿರುವ ಸಮುದಾಯಗಳ ಜನರಿಗೆ ನ್ಯಾಯವನ್ನು ಒದಗಿಸಲು ನನ್ನ ಸೇವೆಯನ್ನು ಶುರುವಾಗಿರುತ್ತೇನೆ. ಈ ಮೂಲಕ ಸಮಾನತೆಯನ್ನು ಸಾಧಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಹಿಂದ್. ಧನ್ಯವಾದ ಹೇಳ್ತೇನೆ.